ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೇ ಆಗ್ಲಿ ನಾನ್ ಮಾತ್ರ ನಿಮ್ಮನ್ನ ಮದುವೆ ಆಗೋದಕ್ ಆಗಲ್ಲ. ಏನಾಗ್ತಾ ಇದೆ? ನಿಧಿ ಹೀಗೆ ಯಾಕೆ ಮಾಡಿದ್ರು? ಕನ್ಸಾದ್ರೂ ಆಗ್ಬಾರ್ದಾಗಿತ್ತ? ಅಂದ್ರೆ ಜಸ್ಟ್ ಅರ್ಧ ದಿನದಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ ಹೇಗೆ ಸಾಧ್ಯ? ಬೆಳಗ್ಗೆ ಒಂಥರ ಇದ್ದರು ರಾತ್ರಿ ಬದಲಾಗ್ತಾರೆ ಅಂದ್ರೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕಲ್ವಾ? ಇಲ್ಲದೇ ಇದ್ರೆ ನಿಧಿ ಆ ಥರ ವರ್ತಿಸೋಕೆ ಸಾಧ್ಯನೇ ಇಲ್ಲ. ಇದನ್ನು ಹೀಗೆ ಬಿಟ್ಟರೆ ದೊಡ್ಡ ಅನಾಹುತ ಆಗುತ್ತೆ. ಇಷ್ಟು ದಿನ ಲೈಫಲ್ಲಿ ಆಗಿರೋದೇ ಸಾಕು. ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಮಧ್ಯೆ ನಿಂತಿರೋ ಈ ಸುಳ್ಳಿನ ಗೋಡೆನ ನಾನೇ ಬೆಳೆಸ್ಬೇಕು. ಎಲ್ಲ ಬಂಗಾರಿ ಮಾತ್ರ ಸರಿ ಮಾಡೋಕ್ಕೆ ಸಾಧ್ಯ. ಈಗಲೇ ಎಲ್ಲ ಸತ್ಯ ಅವಳ ಹತ್ರ ಹೇಳ್ಕೊಬಿಡ್ತೀನಿ. ವಿಧಿ ನನ್ನ ಜೊತೆ ಆಟ ಆಡಿದ್ರು ಸರಿ, ಅಪ್ಪ ಸಂಚು ಮಾಡಿದ್ರು ಸರಿ, ನಿಧಿ ನನ್ನವರು. ಕೊನೆವರೆಗೂ ಅವ್ರನ್ನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬೋಡ್ಜಿಡೆ, ಈ ಸಲ ನಮ್ಮನೆ ಮದ್ವೆನ ಊರೇ ಒಕ್ಳಬೇಕು. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರಪ್ಪ ಅಂತ. ನಾವ್ ನಿತ್ಯ ಕಣ್ಣನ ಮದ್ವೆಲಿ ಯಾವಾಗ ಪುರೋಹಿತರು ಮಂತ್ರ ಹೇಳಿದ್ರು, ಯಾವಾಗ ವಾಲ್ಗ ಊದಿದ್ರು, ಯಾವಾಗ ತಾಳಿ ಕಟ್ಟಿದ್ರು, ಎಲ್ಲ ಗಡಿಬಿಡಿ ನಡೆದ್ರು. ಶಾಸ್ತ್ರ ಸಂಪ್ರದಾಯ ಚಾಚು ತಪ್ಪದೆ ಆಗ್ಬೇಕು. ಅರೇಂಜ್ ಮ್ಯಾರೇಜ್ ಆದ್ರೂ ನಮ್ಮ ಅರ್ಜುನು ಎಲ್ರ ಮುಂದೆ ಮಂಡಿ ಊರಿ ನಿಧಿಗೆ ವಿಲ್ ಯು ಮ್ಯಾರಿ ಮೀ ಅಂತ ಪ್ರಪೋಸ್ ಮಾಡಿ ಮದುವೆ ಆಗ್ಬೇಕು. ನಿಧಿಯವ್ರು ನನ್ನ ಲೈಫಿಗೆ ಬರ್ತಾ ಇರೋದೇ ನನ್ನ ಅದೃಷ್ಟ. ಅಂಥದ್ರಲ್ಲಿ ಈ ಪ್ರಪಂಚದಲ್ಲಿ ಯಾರ ಮುಂದೆ ಬೇಕಾದ್ರೂ ನಾನು ನಿಂತ್ಕೊಂಡು ಪ್ರಪೋಸ್ ಮಾಡ್ತೀನಿ. ವಾ 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 ವಾ, ಈ ಮಾತ ನಮ್ ಕರ್ಣ ಕೇಳ್ಬೇಕಿತ್ತು. ಇಷ್ಟಾದ್ರೂ ರೊಮ್ಯಾಂಟಿಕ್ ಆಗಿರ್ಬೇಕು. ನನ್ ಮೊಮ್ಮಗ ಅನ್ರೊಮ್ಯಾಂಟಿಕ್ ಫೆಲೋ. ಯಾವ ವಿಷಯದಲ್ಲಿ ತುಂಬಾ ವೀಕ್ ಅವನು. ಯಾವಾಗ ನೋಡು ಹಾಸ್ಪಿಟಲ್, ಕೆಲ್ಸ ಹಾಸ್ಪಿಟಲ್, ಇಷ್ಟೇ. ನೀವೆಲ್ಲ ಘಟಾನುಘಟಿಗಳಿದ್ದೀರಲ್ಲ, ಎಲ್ಲ ಸೇರಿ ಹೌ ಟು ಪ್ರಪೋಸ್ ಅಂತ ಟ್ಯೂಷನ್ ಕ್ಲಾಸ್ ಓಪನ್ ಮಾಡಿಬಿಡಿ. ಗಡ್ಬಡ್ ಐಸ್ ಕ್ರೀಮ್ ಕರೆಕ್ಟ್ ಆಗಿ ಹೇಳಿದೆ. ಇವತ್ತೇ ಶುರು ಮಾಡೋಣ. ನಿತ್ಯ ಕರ್ಣ ಹೇಳ್ತಾನೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ನೀನೇ ಹೇಳ್ಬಿಡು. ಏನ್ ಹೇಳ್ಬೇಕು? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಇವಳಿಗೆ ಸಪ್ರೇಟ್ ಆಗಿ ಶಂಕ ಓದ್ಬೇಕು. ನೋಡ್ ನಿತ್ಯ, ನೀನೀಗ ಕರ್ಣನಿಗೆ ಪ್ರಪೋಸ್ ಮಾಡಿ. ನಾನಾ? ಅದೆಲ್ಲ ಯಾಕೆ? ಅಯ್ಯೋ ದೇವ್ರೆ, ಗಂಡನಿಗೆ ಹೆಂಡತಿ ಆದವಳು ಐ ಲವ್ ಯು ಅಂತ ಹೇಳಿದ್ರೆ ತಪ್ಪೇನಿದೆ? ಖಂಡಿತ ಇಲ್ಲ. ಆಗ್ಲೇ ಬಂಧ ಗಟ್ಟಿ ಆಗೋದು. ಶಾಂತಿ, ನೀನು ಹೀಗೆ ಮಾತಾಡ್ತೀಯಲ್ಲ. ಎಲ್ರೂ ಮುಂದೆ ಹೇಳಕ್ಕೆ ನನ್ ಕೈಲಾಗಲ್ಲ. ಇಂಥದ್ರಲ್ಲಿ ಮೌನ ವ್ರತ ಆಚರಿಸಬಾರ್ದು. ಎಲ್ಲಾದ್ರಲ್ಲೂ ಬಿಂದಾಸ್ ಇರ್ಬೇಕು. ಗುಡ್, ಕರೆಕ್ಟ್ ಟೈಮ್ಗೆ ಶೋಗೆ ಎಂಟ್ರಿ ಕೊಟ್ಟೆ ನೋಡಿ.